ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ನ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಪೊರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಬಟಾ ಬಯಲಾಗ್ತದೆ. ದರ್ಶನ್ ಪವಿತ್ರಾಳದ್ದು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತೆ. ಬಲ್ಬಲ್ ಸಿನಿಮಾ ಆಡಿಷನ್ ಅಲ್ಲಿ ದರ್ಶನ್ ಪವಿತ್ರಾಳನ್ನ ಪಟಾಯಿಸ್ಕೊಂಡಿದ್ದಂತೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ ಸತ್ಯ. ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ. ದರ್ಶನ್ ಪವಿತ್ರಾಗೂ ಸಂಬಂಧ ಏನು? ಇಬ್ಬರು ಪರಿಚಯ ಆಗಿದ್ದು ಹೇಗೆ? ಪೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ದೆಲ್ಲಿ? ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಪೊರ್ಕಿ ಪವಿತ್ರ. ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ದರ್ಶನ್ ಜೊತೆ 10 ವರ್ಷದಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ. ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್. ನಾನು ನನ್ನ 13 ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು. ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. 3 ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ. ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣವಾ ಅಂತ ಕರೆದುಕೊಂಡು ಹೋದ್ರು. ಬಿಡಬೇಡಿ ಸಾಯಿಸಿ ಅಂತ ಹೇಳಿದ್ದೆ ನಾನು ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ. ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು. ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ. ಇವನನ್ನ ಬಿಡಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ತನಿಖೆ ಮುಂದುವರೆಸಿರುವಂಥ ಪೊಲೀಸರು ಮತ್ತೊಂದು ಕಡೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಆದರೆ ವಿಜಯಲಕ್ಷ್ಮಿ ಜೊತೆ ದರ್ಶನ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ದುಬೈಗೆ ಹೋಗಿದ್ದೇ ಒಂದು ದೊಡ್ಡ ಕಾರಣವಾಗಿ ಮಾತು ಬಿಟ್ಟಿದ್ರಂತೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಕೊಟ್ಟಿರುವಂಥ ಹೇಳಿಕೆ ಇದು. ಹಾಗಾದ್ರೆ ಯಾಕೆ ವಿಜಯಲಕ್ಷ್ಮಿ ಕಂಡ್ರೆ ಅಷ್ಟೊಂದು ಹೊಟ್ಟೆ ಕಿಚ್ಚು ಪವಿತ್ರ ಗೌಡಗೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಠ, ಎಲ್ಲದಕ್ಕೂ ಹೊಟ್ಟೆ ಉರಿ, ಕಿರಿಕಿರಿ ಅಂದ್ರೆ ಅಷ್ಟಿಷ್ಟಲ್ಲ. ಇದು ಪವಿತ್ರ ಗೌಡಾಳ ಮತ್ತೊಂದು ಮುಖ.
ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಫಾರಿನ್ ಟ್ರಿಪ್ ಹೋದ್ರೂ ಹೊಟ್ಟೆ ಉರಿ, ಹೊಸ ಕಾರ್ ಕೊಡಿಸಿದ್ರು ಹೊಟ್ಟೆ ಉರಿ. ಇದು ದರ್ಶನ್ ಪ್ರೇಯಸಿ ಪವಿತ್ರಾಳ ಅಸಲಿಯತ್ತು. ವಿಜಯಲಕ್ಷ್ಮಿ ಕಂಡ್ರೆ ಪವಿತ್ರಾಗೆ ಹೊಟ್ಟೆ ಉರಿ. ಒಬ್ಬಳು ಪತ್ನಿ ಮತ್ತೊಬ್ಬಳು ಪ್ರೇಯಸಿ, ಇವರಿಬ್ಬರ ಮಧ್ಯೆ ದರ್ಶನ್. ಹೌದು, ದರ್ಶನ್ ಪತ್ನಿಗಾಗಿ ಏನೇ ಮಾಡಿದ್ರು ಇದಕ್ಕೆ ಪವಿತ್ರ ಗೌಡ ಉರಿದು ಬೀಳ್ತಾ ಇದ್ಲು. ವಿಜಯಲಕ್ಷ್ಮಿ ಹೊಸ ಕಾರ್ ತಗೊಂಡ್ರೆ ತಾನೂ ಹೊಸ ಕಾರ್ ತಗೊಂಡಿದ್ಲು. ಇದು ಕೇವಲ ವಸ್ತುಗಳಿಗೆ ಸೀಮಿತ ಆಗಿರಲಿಲ್ಲ. ಯಾವಾಗ ದರ್ಶನ್ ಪತ್ನಿ ಜೊತೆ ದುಬೈ ಟೂರ್ ಹೋಗಿ ಬಂದ ನೋಡಿ, ಆಗ್ಲೇ ಪವಿತ್ರ ಮತ್ತಷ್ಟು ಉರಿದು ಬಿದ್ದಿದ್ಲು. ಅಷ್ಟೇ ಯಾಕೆ, ರಾಜರಾಜೇಶ್ವರಿ ನಗರದಲ್ಲಿರುವ ವಿಜಯಲಕ್ಷ್ಮಿ ನಿವಾಸದ 1.5 ಕಿಲೋಮೀಟರ್ ದೂರದಲ್ಲೇ ಪವಿತ್ರ ಗೌಡ ಕೂಡ ಮನೆ ಖರೀದಿಸಿದ್ಲು. ಅದು ಬರೋಬ್ಬರಿ 1,75,00,000 ರೂಪಾಯಿಯ ಮನೆ. ಪ್ರೇಯಸಿ ಪವಿತ್ರಾಳಿಗೆ ದರ್ಶನ್ ಈ ಮನೆ ಗಿಫ್ಟ್ ಆಗಿ ನೀಡಿದ್ದ. ಅಷ್ಟಕ್ಕೆ ಸುಮ್ಮನಾಗದ ಪವಿತ್ರ ಕಣ್ಣುರಿ ಮತ್ತಷ್ಟು ಹೆಚ್ಚಾಗತೊಡಗಿತು. ಕಳೆದ 10 ವರ್ಷದಿಂದ ದರ್ಶನ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಪವಿತ್ರ ಅಸಲಿಗೆ ವಿಜಯಲಕ್ಷ್ಮಿಯೊಂದಿಗೆ ಪೈಪೋಟಿ ಬಿದ್ದಿದ್ಲಂತೆ. ದರ್ಶನ್ ಜೊತೆ ಇದೇ ವಿಚಾರಕ್ಕೆ ಕಿರಿಕ್ ಮಾಡ್ತಿದ್ಲಂತೆ. ದರ್ಶನ್ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈ ಹೋಗಿದ್ದು ಪವಿತ್ರ ಕಣ್ಣು ಕೆಂಪಾಗಿಸಿತ್ತು. ಅವತ್ತಿನಿಂದ ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತಾಡುವುದನ್ನು ನಿಲ್ಲಿಸಿದ್ಲು. ಇದೇ ರೇಣುಕಸ್ವಾಮಿ ಕೊಲೆಗೆ ನಾಂದಿಯಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಾ ದರ್ಶನ್ಗೆ ಪವಿತ್ರ ಗೌಡ? ವಿಜಯಲಕ್ಷ್ಮಿ ಕೊಟ್ಟಿರುವಂಥ ಹೇಳಿಕೆ ಎಂಥದ್ದು? ಈ ರಿಪೋರ್ಟ್ ನೋಡಿ. ಹನಿ ಟ್ರ್ಯಾಪ್ ಕೇಡಾಗೆ ಬಿದ್ದಿದ್ರ ದರ್ಶನ್. ಪವಿತ್ರ ಗೌಡ ಬಂಡವಾಳ ಬೆಚ್ಚಿಟ್ಟ ದರ್ಶನ್ ಪತ್ನಿ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಪರದಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಿದೆ. ದರ್ಶನ್ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ನನ್ನ ಆಪ್ತ ವಲಯದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ದರ್ಶನ್ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ದರ್ಶನ್ ಹಾಗೂ ಪವಿತ್ರ ಗೌಡಳ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರಬಹುದು. ಪವಿತ್ರ ತನ್ನ ತಾಯಿ ಬಳಿ ಹಾರ್ಡ್ ಡಿಸ್ಕ್ ನೀಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ಮೂಲಕ ಬೆದರಿಕೆ ಹಾಕ್ತಿರೋ ಶಂಕೆ ಇದೆ. 2014ರಲ್ಲಿ ಜುಲೈನಲ್ಲಿ ಆ ಪವಿತ್ರ ದರ್ಶನ 2014ರ ಜುಲೈನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಹುಡುಗಿಯರ ಸಂಪರ್ಕ ಇರುವುದು ಗೊತ್ತಾಗಿದೆ. ನಿರಂತರ ಸಂಪರ್ಕದಲ್ಲಿದ್ದರಿಂದ ಪತಿಯ ಮೇಲೆ ಅನುಮಾನ ಬಂದಿತ್ತು. ಅವರು ಬೇರೆ ಯಾರೂ ಅಲ್ಲ, ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ದ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ. 2015ರಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನನಗೆ ಫೋನ್ ಮಾಡಿದ್ರು. ನಿಮ್ಮ ಗಂಡ ದರ್ಶನ್ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಎಂದು ಹೇಳಿದ್ದಾರೆ. ಪವಿತ್ರ ಗೌಡ ಮನೆ ಸಂಬಂಧ ಜಗಳವಾಗಿತ್ತು. ಪವಿತ್ರ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು. 2018ರಲ್ಲಿ ದರ್ಶನ್ ಪವಿತ್ರಾಗೆ ಮನೆ ಖರೀದಿಸಿಕೊಟ್ಟ ಬಗ್ಗೆ ಮಾಹಿತಿ ಇತ್ತು. RR ನಗರದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿಕೊಟ್ಟಿದ್ದಾರೆ. ಅದೇ ವರ್ಷ ರೇಂಜ್ ರೋವರ್ ಕಾರನ್ನು ಕೊಟ್ಟ ಬಗ್ಗೆ ಆಪ್ತರಿಂದ ಮಾಹಿತಿ ಇತ್ತು. ದರ್ಶನ್ ಬಗ್ಗೆ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ಅಂತ ಹೇಳಿದ್ರು. ನೀನ್ಯಾರು ಕೇಳೋದಕ್ಕೆ ಅಂತ ದರ್ಶನ್ ನನಗೆ ಬೈದಿದ್ರು. ಈ ವಿಚಾರದಲ್ಲಿ ನನಗೆ ಹಾಗೂ ದರ್ಶನ್ಗೆ ವೈಮನಸ್ಸು ಏರ್ಪಟ್ಟಿರುತ್ತದೆ. ರೇಣುಕಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನು ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.